ಜಾಮೀನಿಗಾಗಿ ಶುಗರ್ ಪ್ರಮಾಣವನ್ನ ಹೆಚ್ಚಳ ಮಾಡಿಕೊಳ್ತಾ ಇದ್ದಾರಾ ಅರವಿಂದ್ ಕೇಜ್ರಿವಾಲ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಶುಗರ್ ಪ್ರಮಾಣ ಹೆಚ್ಚಳ ಹಿನ್ನೆಲೆಯಲ್ಲಿ ಜಾಮೀನನ್ನ ಕೋರಿದ್ದಾರೆ ಕೇಜ್ರಿವಾಲ್. ಜಾಮೀನಿಗಾಗಿ ಶುಗರ್ ಹೆಚ್ಚಿಸಿಕೊಳ್ತಾ ಇದ್ದಾರಾ ಅರವಿಂದ್ ಕೇಜ್ರಿವಾಲ್ ಅನ್ನೋ ಅನುಮಾನವನ್ನ ಹುಟ್ಟು ಹಾಕಿದೆ ಇಡಿ ಪರ ವಕೀಲರ ಒಂದು ವಾದ. ಶುಗರ್ ಪ್ರಮಾಣ ಹೆಚ್ಚಳ ಆಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಜಾಮೀನನ್ನ ಕೋರಿದ್ರು ಅರವಿಂದ್ ಕೇಜ್ರಿವಾಲ್. ಈ ಪ್ರಕರಣದ ವಿಚಾರಣೆ ನಡೆಸಿದ ರೋಸ್ ಅವೆನ್ಯೂ ಕೋರ್ಟ್ ವಿಚಾರಣೆ ವೇಳೆಯಲ್ಲಿ ಇಡಿ ಪರ ವಕೀಲರು ಶಾಕಿಂಗ್ ವಾದವನ್ನ ಮಂಡಿಸಿದ್ದಾರೆ. ಕೇಜ್ರಿವಾಲ್ ಉದ್ದೇಶಪೂರ್ವಕವಾಗಿ ಸಕ್ಕರೆ ಪ್ರಮಾಣವನ್ನ ಹೆಚ್ಚಳ ಮಾಡಿಕೊಳ್ತಾ ಇದ್ದಾರೆ. ಮಾವಿನ ಹಣ್ಣು, ಆಲೂ ಪೂರಿ ಇನ್ನಿತರ ಸಿಹಿ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವಿಸ್ತಾ ಇದ್ದಾರೆ. ಈ ಮೂಲಕ ಅಕ್ರಮವಾಗಿ ಜಾಮೀನು ಪಡೆಯಲು ಪ್ರಯತ್ನಿಸ್ತಾ ಇದ್ದಾರೆ. ಸಕ್ಕರೆ ರೋಗಿಗಳು ಸಿಹಿ ಪದಾರ್ಥ ಸೇವಿಸ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ವಾದದ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಪ್ರಸ್ತಾಪಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಅವರ ಆರೋಗ್ಯದ ಹಿನ್ನೆಲೆಯಲ್ಲಿ ಅವರ ಆಹಾರ ಪದಾರ್ಥಗಳ ಇತಿಮಿತಿಯ ಕುರಿತಾಗಿಯೂ ಕೂಡ ಒಂದಷ್ಟು ಗಮನವನ್ನ ಹರಿಸಲಾಗುತ್ತೆ. ಆದ್ರೆ ಈಗ ಕೋರ್ಟ್ ಮುಂದೆ ಈ ವಾದವನ್ನ ಇಡ್ತಾ ಇದ್ದಾರೆ, ಬೇಕಂತಲೇ ಅವರು ಶುಗರ್ ಹೆಚ್ಚಿಸ್ಕೊಳ್ತಾ ಇದ್ದಾರೆ ಅಂತ. ಸೊ ಏನು ಆಲಿಸಿದೆ ಕೋರ್ಟ್ ಇವತ್ತು? ದಿವ್ಯಾ, ಅರವಿಂದ್ ಕೇಜ್ರಿವಾಲ್ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟ ಬಳಿಕ ಆಪ್ ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇತ್ತು. ಒಂದು, ಅರವಿಂದ್ ಕೇಜ್ರಿವಾಲ್ ಅವರ ತೂಕದಲ್ಲಿ ಸಾಕಷ್ಟು ಕಡಿಮೆ ಆಗ್ತಾ ಇರುವಂತದ್ದು ಮತ್ತೆ ಅವರ ಶುಗರ್ ಪ್ರಮಾಣ ಕೂಡ ಹೆಚ್ಚಾಗ್ತಿದೆ ಅನ್ನುವಂತಹ ಅಂಶವನ್ನ ಆಗಾಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಆರೋಪಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಇತ್ತೀಚೆಗೆ ಅವರು ಶುಗರ್ ಲೆವೆಲ್ ಹೆಚ್ಚಾಗ್ತಾ ಇದೆ, ಹೀಗಾಗಿ ಆರೋಗ್ಯ ಕಾರಣಗಳನ್ನ ಮುಂದಿಟ್ಕೊಂಡು ಅವರು ಜಾಮೀನನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇವತ್ತು ಆ ಅರ್ಜಿ ಕೂಡ ವಿಚಾರಣೆಗೆ ಬಂದಿತ್ತು. ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಕೇಜ್ರಿವಾಲ್ ಅವರ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನ ಇವತ್ತು ಇಡಿ ಮಾಡಿರುವಂತದ್ದು. ಮುಖ್ಯವಾಗಿ ಕೇಜ್ರಿವಾಲ್ ಅವರು ಶುಗರ್ ಲೆವೆಲ್ ಅನ್ನ ದೇಹದಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳೋಕೋಸ್ಕರ ಮಾವಿನ ಹಣ್ಣನ್ನ ಸೇವಿಸ್ತಾ ಇದ್ದಾರೆ, ಆಲೂ ಪೂರಿಯನ್ನ ಸೇವಿಸ್ತಿದ್ದಾರೆ, ಮತ್ತೆ ಚಹಾ ಸೇವನೆಯನ್ನ ಕೂಡ ಅವರು ಹೆಚ್ಚು ಮಾಡಿರುವಂತದ್ದು. ಸಾಕಷ್ಟು ಏನು ಶುಗರ್ ಅನ್ನ ಲೆವೆಲ್ ಅನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನ ಕೂಡ ಮಾಡ್ತಾ ಇರುವಂತದ್ದು. ಜಾಮೀನನ್ನ ಪಡಿಲಿಕ್ಕೆ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತಹ ಬೆಳವಣಿಗೆ. ಮಧುಮೇಹಿ ರೋಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಮನೆಯ ಆಹಾರವನ್ನ ಸೇವಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಆದಾಗ್ಯೂ ಕೂಡ ಅವರು ಸಿಹಿ ಪದಾರ್ಥಗಳನ್ನ ತಿನ್ನೋ ಮೂಲಕ ಸಕ್ಕರೆ ಪ್ರಮಾಣವನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಆ ಮೂಲಕ ಅನಾರೋಗ್ಯಕ್ಕೀಡಾಗಿ ಅಕ್ರಮವಾಗಿ ಜಾಮೀನು ಪಡೆಯುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ಅವರಿಗೆ ಜಾಮೀನು ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಂಡಿಸ್ತು. ಆದ್ರೆ ಈ ಒಂದು ಆರೋಪಗಳಿಗೆ ಈಗ ಅರವಿಂದ್ ಕೇಜ್ರಿವಾಲ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ.